72 ವರ್ಷದ ಕಲೈವಾಣಿ 15 ವರ್ಷಗಳ ಹಿಂದೆ ವಿಧವೆಯಾದರು. ಒಬ್ಬ ನಿವೃತ್ತ ಶಾಲಾ ಅಡುಗೆಯವರಾಗಿದ್ದರು. ತನ್ನ 2 ಹೆಣ್ಣು ಮಕ್ಕಳಿಗಾಗಿ ಮಾತ್ರ ಬದುಕಿದ್ದರು. ಇಂದು ಅವರು ಲಿವರ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಇನ್ನೂ ಚಿಕಿತ್ಸೆ ಇಲ್ಲ. ಅವರು ಆಸ್ಪತ್ರೆಯಲ್ಲಿ ಸಾಯಲು ನಿರಾಕರಿಸಿದ್ದಾರೆ. ಅವರು ಚಿಕಿತ್ಸೆಯನ್ನು ದ್ವೇಷಿಸುತ್ತಿಲ್ಲ. ಆದರೆ ಇದು ಅವರ ಪತಿ ಕೊನೆಯುಸಿರೆಳೆದ ಮನೆಯಾಗಿರುವುದರಿಂದ ಹಾಗೂ ಕೊನೆಗಾಲದಲ್ಲಿ ಆತನ ಕೈ ಹಿಡಿದಿದ್ದು ಅದೇ ಕೋಣೆಯಿಂದ ಈ ಲೋಕವನ್ನು ತೊರೆಯಲು ಬಯಸಿದ್ದಾರೆ. ಕೇವಲ ಸಾಂತ್ವನ, ಪ್ರೀತಿ, ಮನೆ ಅದು ಅವರ ಕೊನೆಯ ಆಸೆಯಾಗಿದೆ. ಜೀವದ ಕೊನೆಯ ಹಂತದಲ್ಲಿ ನಮ್ಮ ಉಪಸ್ಥಿತಿಯೇ ಆರೈಕೆಯಾಗುತ್ತದೆ. ಇನ್ನೇನು ಸಾಯುತ್ತಿರುವ ಮನುಷ್ಯನಿಗೆ ಬೇಕಾಗುವುದು ಶಾಂತತೆ, ಪರಿಚಿತತೆ ಮತ್ತು ಪ್ರೀತಿ. ಅಕ್ಕ, ನಾವು ಈಗ ಏನ್ ಮಾಡ್ಬೇಕು? ಈ ಪರಿಸ್ಥಿತಿಯಲ್ಲಿ ನಮಗೆ ಏನ್ ಮಾಡ್ಬೇಕು ಅಂತ ಮತ್ತೆ ಹೇಗೆ ಪ್ರತಿಕ್ರಿಯಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮ ನಮ್ಮ ಮುಂದೆ ನರಳುತ್ತಿದ್ರೆ ಏನ್ ಮಾಡೋದು? ಅಮ್ಮ ನಿಜವಾಗಿಯೂ ಸತ್ತರೆ ನಮಗೆ ಹೇಗೆ ತಿಳಿಯುತ್ತೆ? ನಾವು ಅವರಿಗೆ ಕೊನೆಯ ಔಷಧವನ್ನ ನೀಡಿದಾಗ ಅವರು ಸತ್ರೆ ಅದು ನಮ್ಮ ತಪ್ಪೇ? ರಾತ್ರಿ ಏನಾದರೂ ಸಂಭವಿಸಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಅಮ್ಮ ಈಗ ಆರಾಮವಾಗಿದ್ದಾರೆ. ನೀವು ಅನುಭವಿಸುತ್ತಿರೋ ಎಲ್ಲ ಭಾವನೆಗಳು ಸಹ ಸಾಮಾನ್ಯವಾದುದು. ಭಯ, ಅನುಮಾನ, ಗೊಂದಲ, ಅಪರಾಧಿ ಮನೋಭಾವ ಎಲ್ಲವೂ ಈ ಪ್ರಯಾಣದ ಒಂದು ಭಾಗ. ನೀವು ಇದನ್ನು ಒಬ್ಬಂಟಿಯಾಗಿ ಎದುರಿಸಬೇಕಾಗಿಲ್ಲ. ಆದ್ರೆ ನೀವು ಕರೆ ಮಾಡಿದ್ದು ಒಳ್ಳೆಯದು. ನಾವು ಇದನ್ನು ಒಟ್ಟಿಗೆ ಎದುರಿಸೋಣ. ಪ್ರಾಣವು ಹೋಗುವ ಮುನ್ನ ನಮಗೆ ಕೆಲವು ಚಿಹ್ನೆಗಳು ಕಾಣುತ್ತವೆ. ರಕ್ತದೊತ್ತಡ ನಿಧಾನವಾಗಿ ಕಡಿಮೆಯಾಗುತ್ತದೆ. ಕೈಗಳು ಮತ್ತು ಪಾದಗಳು ತಣ್ಣಗಾಗುತ್ತವೆ. ಉಸಿರಾಟವು ಬದಲಾಗುತ್ತೆ. ದೀರ್ಘ ಅಂತರಗಳು, ಕೆಲವೊಮ್ಮೆ ಜೋರಾದ ಶಬ್ದವಾಗುತ್ತದೆ. ಚರ್ಮವು ಮಂಕಾಗುತ್ತದೆ. ಉಗುರುಗಳು ನೀಲಿ ಬಣ್ಣಕ್ಕೆ ತಿರುಗುತ್ತವೆ. ಅವರು ತಿನ್ನುವುದನ್ನು ಮತ್ತು ಕುಡಿಯುವುದನ್ನು ನಿಲ್ಲಿಸುತ್ತಾರೆ. ಮೂತ್ರವೂ ಕಪ್ಪಾಗುತ್ತದೆ. ಚಹಾ ಬಣ್ಣದ್ದಾಗಿರುತ್ತದೆ. ಕರುಳು ಮತ್ತು ಮೂತ್ರಕೋಶ ಸೋರಿಕೆಯಾಗಬಹುದು. ಅವರು ಚಡಪಡಿಸಬಹುದು ಅಥವಾ ತುಂಬಾ ಶಾಂತವಾಗಬಹುದು. ದೇಹದಿಂದ ವಿಚಿತ್ರವಾದ ವಾಸನೆ ಬರಬಹುದು. ಅವರು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಬಹುದು ಮತ್ತು ಹೆಚ್ಚು ನಿದ್ರೆ ಮಾಡಬಹುದು. ಇವು ಪ್ರಕೃತಿಯು ತೋರಿಸುವ ಸಾವಿನ ಮುನ್ಸೂಚನೆಗಳು, ನರಳುವುದಲ್ಲ. ಅಂದರೆ ದೇಹವು ನಿಧಾನವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದೆ ಎಂದರ್ಥ. ಜೀವದ ಕೊನೆಯ ಹಂತದಲ್ಲಿ ನಮ್ಮ ಉಪಸ್ಥಿತಿಯೇ ಆರೈಕೆಯಾಗುತ್ತದೆ. ಇನ್ನೇನು ಸಾಯುತ್ತಿರುವ ಮನುಷ್ಯನಿಗೆ ಬೇಕಾಗುವುದು ಶಾಂತತೆ, ಪರಿಚಿತತೆ ಮತ್ತು ಪ್ರೀತಿ. ಒಂಟಿಯಾಗಿ ಬಿಡಬೇಡಿ. ಅವರು ಪ್ರತಿಕ್ರಿಯಿಸದಿದ್ದರೂ ಅವರು ಇನ್ನೂ ನಿಮ್ಮ ಮಾತುಗಳನ್ನು ಕೇಳಬಲ್ಲರು. ಪ್ರಕಾಶವಾದ ದೀಪಗಳು ಬೇಕಿಲ್ಲ. ಮೃದುವಾದ ಬೆಳಕು, ಮೃದುವಾದ ಧ್ವನಿಯಲ್ಲಿ ಮಾತನಾಡಿ. ಶಾಂತಿಯುತ ವಾತಾವರಣವಿರಲಿ. ಅವರ ಕೈ ಹಿಡಿದುಕೊಳ್ಳಿ. ಅವರ ಜೊತೆ ಮಾತನಾಡಿ. ಅವರಿಗೆ ಹೇಳಿ, ನಾವು ನಿಮ್ಮನ್ನು ಪ್ರೀತಿಸುತ್ತೀವಿ ಅಂತ. ಜೀವದ ಕೊನೆಯ ಹಂತದಲ್ಲಿ ನೋವು ಮಾಯವಾಗುವುದಿಲ್ಲ. ನೋವು ನಿವಾರಿಸುವುದು ಒಂದು ಆಯ್ಕೆಯಲ್ಲ, ಅದು ಘನತೆ. ನೋವಿನ ಔಷಧಿಗಳನ್ನು ಕೊನೆಯಲ್ಲಿ ಎಂದಿಗೂ ನಿಲ್ಲಿಸಬಾರದು. ಸೂಚಿಸಿದಂತೆ ಮೌಖಿಕ ಅಥವಾ ಸಬ್ಕ್ಯುಟೇನಿಯಸ್ ಇಂಜೆಕ್ಷನ್ ನೀಡಿ. ನೋವು ನಿವಾರಣೆ ಸಾಯುವವರೆಗೆ ಘನತೆ ನೀಡುತ್ತದೆ. ದೇಹವು ನಿಧಾನಿಸುತ್ತಿರುವಂತೆ ಉಸಿರಾಟವು ಕಷ್ಟವಾಗುತ್ತದೆ. ಆಮ್ಲಜನಕದ ಕೊರತೆಯಿಂದಲ್ಲ, ಆದರೆ ದೇಹವು ಅದನ್ನು ಸರಿಯಾಗಿ ಬಳಸಲು ಸಾಧ್ಯವಾಗದೇ ಇರುವುದರಿಂದ. ಅವರ ತಲೆಯನ್ನು ಸ್ವಲ್ಪ ಮೇಲಕ್ಕೆತ್ತಿ, ಕುತ್ತಿಗೆ ಮತ್ತು ಎದೆಯ ಬಳಿ ಅವರ ಬಟ್ಟೆಗಳನ್ನು ಸಡಿಲಗೊಳಿಸಿ. ತಣ್ಣನೆಯ ಒದ್ದೆಯಾದ ಬಟ್ಟೆಯಿಂದ ಅವರ ಮುಖವನ್ನು ಒರೆಸಿ. ಮುಖದ ಬಳಿ ಸಣ್ಣ ಫ್ಯಾನ್ ಬಳಸಿ. ತಂಪಾದ ಗಾಳಿಯು ಉಸಿರಾಟದ ತೊಂದರೆಯ ಸಂವೇದನೆಯನ್ನು ಕಡಿಮೆ ಮಾಡುತ್ತದೆ. ಈ ಹಂತದಲ್ಲಿ ಆಮ್ಲಜನಕ ಯಾವಾಗಲೂ ಸಹಾಯ ಮಾಡುವುದಿಲ್ಲ, ಏಕೆಂದರೆ ದೇಹವು ನಿಧಾನವಾಗುತ್ತಿದೆ. ಆಮ್ಲಜನಕದ ಕೊರತೆಯಿರುವುದಿಲ್ಲ. ಸಮಸ್ಯೆ ಏನೆಂದರೆ ದೇಹವು ಈಗ ಆಮ್ಲಜನಕವನ್ನು ಸರಿಯಾಗಿ ಬಳಸಲು ಸಾಧ್ಯವಾಗುವುದಿಲ್ಲ. ಮೆಲ್ಲನೆ ಮಾತನಾಡಿ. ಭಯವು ಉಸಿರಾಟದ ತೊಂದರೆಯನ್ನು ಇನ್ನಷ್ಟು ಹದಗೆಡಿಸುತ್ತದೆ.
ನಿಮ್ಮ ಶಾಂತತೆಯೂ ಅವರ ಔಷಧವಾಗಿದೆ. ನುಂಗುವುದು ನಿಂತಾಗ ಸಲೈವಾ ಗಂಟಲಲ್ಲಿ ಸೇರಿಕೊಳ್ಳುತ್ತದೆ. ಅದರ ಶಬ್ದ ಭಯ ಉಂಟು ಮಾಡಬಹುದು, ಆದರೆ ರೋಗಿಗೆ ಅದು ನೋವು ಮಾಡುವುದಿಲ್ಲ. ಈ ಶಬ್ದ ಅವರು ಉಸಿರುಗಟ್ಟಿರುವಾಗ ಬರುವ ಶಬ್ದನಾ? ಇಲ್ಲ, ಇದು ಭಯವೆನಿಸುತ್ತದೆ, ಆದರೆ ನೋವಿರುವುದಿಲ್ಲ. ಈ ಶಬ್ದ ನಮಗಾಗಿ, ಅವರಿಗೆ ನೋವಿನಿಂದ ಕೂಡಿರುವುದಿಲ್ಲ. ಅವರ ದೇಹವು ಈಗ ನುಂಗುವ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ. ಅವರ ತಲೆಯನ್ನು ಬದಿಗೆ ತಿರುಗಿಸಿ ಮಲಗಿಸಿ. ದ್ರವಗಳನ್ನು ನೀಡಬೇಡಿ ಮತ್ತು ಸಕ್ಷನ್ ಮಾಡಬೇಡಿ. ಅವರನ್ನು ಸಮಾಧಾನಪಡಿಸಿ. ಪ್ರತಿ 2 ಗಂಟೆಗಳಿಗೊಮ್ಮೆ ಬಾಯಿಯ ಆರೈಕೆ ಮುಖ್ಯ. ಒದ್ದೆಯಾದ ಹತ್ತಿಯಿಂದ ಬಾಯಿಯನ್ನು ನಿಧಾನವಾಗಿ ಒರೆಸಿ. ಬಲವಂತವಾಗಿ ನೀರು ಹಾಕಬೇಡಿ. ಕಣ್ಣುಗಳು ಒಳಭಾಗದಿಂದ ಹೊರಭಾಗದವರೆಗೆ ಸ್ವಚ್ಛಗೊಳಿಸಿ. ಒಣ ಕಣ್ಣುಗಳು ಉರಿಯುವಿಕೆಗೆ ಕಾರಣವಾಗುತ್ತವೆ. ಜೀವದ ಕೊನೆಯ ಹಂತದಲ್ಲಿ ತ್ವಚೆಯ ಆರೈಕೆಯೇ ಆರಾಮದಾಯಕ ಕಾಳಜಿ. ನಮ್ಮ ಗುರಿ ಬಹಳ ಸರಳ. ಅವರಿಗೆ ಕೊನೆಯಲ್ಲಿ ಬೆಡ್ಸೋರ್ಗಳು ಬರಬಾರದು. ನಿಧಾನವಾಗಿ ಮಲಗಿರುವ ಭಂಗಿಯನ್ನು ಬದಲಾಯಿಸಿ. ಚರ್ಮದ ತೇವಾಂಶವನ್ನು ಕಾಪಾಡಿಕೊಳ್ಳಿ. ತೆಂಗಿನ ಎಣ್ಣೆ ಅಥವಾ ಮಾಯಿಶ್ಚರೈಸರ್ ಹಚ್ಚಿ. ಮೃದುವಾದ ಮಸಾಜ್ ಮಾಡಿ. ಸ್ವಚ್ಛವಾದ ಬೆಡ್ಶೀಟನ್ನು ಸುಕ್ಕುಗಳಿಲ್ಲದೆ ಹಾಕಿರಿ. ಮೆದುಳಿಗೆ ಆಮ್ಲಜನಕ ಹಾಗೂ ಶಕ್ತಿ ಕಡಿಮೆ ಆದಾಗ ಚಡಪಡಿಕೆ ಹಾಗೂ ಗೊಂದಲ ಸಾಮಾನ್ಯ. ಅವರ ಕೈ ಅಥವಾ ಕಾಲುಗಳನ್ನು ಎಂದಿಗೂ ಕಟ್ಟಬೇಡಿ. ಅಡೆತಡೆಗಳು ಭಯವನ್ನು ಹೆಚ್ಚಿಸುತ್ತವೆ. ಅಮ್ಮ, ನೀವು ನಿಮ್ಮ ಮನೆಯಲ್ಲಿದ್ದೀರಿ. ನಿಮ್ಮ ಹೆಣ್ಣುಮಕ್ಕಳು ಇಲ್ಲಿ ನಿಮ್ಮ ಹತ್ತಿರದಲ್ಲಿದ್ದಾರೆ. ಅವರ ಜೀವನದ ಬಗ್ಗೆ ಮಾತನಾಡಿ. ಅವರ ನೆನಪುಗಳು, ಅವರ ನೆಚ್ಚಿನ ಆಹಾರ, ನಿಮ್ಮ ಧ್ವನಿ ಅವರಿಗೆ ಶಾಂತಿಯನ್ನು ತರುತ್ತದೆ. ಜೀವದ ಅಂತ್ಯದಲ್ಲಿಯೂ ರೋಗಿಯ ಆಸೆಗಳನ್ನು ಪೂರೈಸುವುದು ಒಂದು ಆರೈಕೆಯಾಗಿದೆ. ಅಮ್ಮ ನಿಮಗೆ ಯಾವ ರೀತಿಯ ವೈದ್ಯಕೀಯ ಆರೈಕೆ ಬೇಕು ಎಂದು ಎಂದಾದರೂ ಹೇಳಿದ್ದರಾ? ಅವಳು ಹೇಳಿದ್ದಳು, ಯಂತ್ರಗಳಿಲ್ಲದೆ, ಟ್ಯೂಬ್ಗಳಿಲ್ಲದೆ ನನ್ನನ್ನು ಶಾಂತಿಯುತವಾಗಿ ಹೋಗಲು ಬಿಡಿ. ಹಾಗಾದರೆ ನಾವು ಅದನ್ನು ಗೌರವಿಸಬೇಕು. ಸಿಪಿಆರ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಕೃತಕ ಆಹಾರದ ಪೂರೈಕೆ ಇಲ್ಲ. ಇದು ಬಿಟ್ಟುಕೊಡುವುದಲ್ಲ. ಇದು ಅವರನ್ನು ಅನಗತ್ಯ ನರಳುವಿಕೆಯಿಂದ ರಕ್ಷಿಸುವುದು. ಒಟ್ಟಿಗೆ ಕೂತು ಮಾತನಾಡುವುದರಿಂದ ಭೀತಿಯನ್ನು ಕಡಿಮೆ ಮಾಡಿ ಕುಟುಂಬವನ್ನು ಅಂತಿಮ ಕ್ಷಣಗಳಲ್ಲಿ ಸಿದ್ಧಪಡಿಸುತ್ತದೆ. ನಿಮ್ಮ ಹತ್ತಿರದ ಕ್ಲಿನಿಕ್ ವೈದ್ಯರೊಂದಿಗೆ ಸಂಪರ್ಕದಲ್ಲಿರಿ. ಸಾವು ಸಂಭವಿಸಿದಾಗ ವೈದ್ಯರು ಘೋಷಿಸಲು ಮತ್ತು ಪ್ರಮಾಣೀಕರಿಸಲು ಬರಬೇಕು. ಏನು ಮಾಡಬೇಕೆಂದು ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಜೀವದ ಕೊನೆಯ ಹಂತದಲ್ಲಿ ಆರೈಕೆ ಕೇವಲ ವೈದ್ಯಕೀಯವಲ್ಲ, ಇದು ನಂಬಿಕೆ, ಸಂಸ್ಕೃತಿ, ಜೀವಕ್ಕೆ ಅರ್ಥವನ್ನು ನೀಡುವುದಲ್ಲದೆ ಆಧ್ಯಾತ್ಮಿಕವಾದದ್ದು. ಅಕ್ಕ, ನಾವು ಮಂತ್ರಪಠಣೆಗೆ ಯಾರನ್ನಾದರೂ ಕರೆಯಬೇಕೇ? ಅಮ್ಮ ಯಾವಾಗ್ಲೂ ತನ್ನ ಆಚರಣೆಗಳನ್ನ ಅನುಸರಿಸುತ್ತಿದ್ರು. ಹೌದು, ಈ ಕ್ಷಣ ವೈದ್ಯಕೀಯ ಮಾತ್ರವಲ್ಲ, ಇದು ಆಳವಾದ ಆಧ್ಯಾತ್ಮಿಕವೂ ಆಗಿದೆ. ನಿಮ್ಮ ತಾಯಿ ಪ್ರಾರ್ಥನೆಯಲ್ಲಿ ನಂಬಿಕೆ ಇಟ್ಟಿದ್ದರೆ ಆ ಆಚರಣೆಗಳು ಅವರಿಗೆ ಶಾಂತಿಯನ್ನು ತರಬಹುದು ಮತ್ತು ನಿಮಗೆ ಶಕ್ತಿಯನ್ನು ತುಂಬಬಹುದು. ಈ ಪ್ರಾರ್ಥನೆಗಳು ಸಾವನ್ನು ಬದಲಾಯಿಸುವುದಿಲ್ಲ, ಆದರೆ ಅವು ನಾವು ಅದನ್ನು ಎದುರಿಸುವ ವಿಧಾನವನ್ನು ಬದಲಾಯಿಸುತ್ತವೆ. ನೀವು ಅವರ ತುಟಿಗಳಿಗೆ ಒಂದು ಹನಿಯನ್ನು ಮುಟ್ಟಿಸಬಹುದು. ಬಲವಂತವಾಗಿ ಒಳಗೆ ಹಾಕಬೇಡಿ. ಇದು ಜಲಸಂಚಯನಕ್ಕಾಗಿ ಅಲ್ಲ, ಇದು ಸಾಂಕೇತಿಕ ಶಾಂತಿಗಾಗಿ. ಈ ಹಂತದಲ್ಲಿ ಏನನ್ನು ಸುರಕ್ಷಿತವಾಗಿ ನುಂಗಲು ಸಾಧ್ಯವಿಲ್ಲ. ಬಲವಂತವಾಗಿ ನೀರನ್ನು ಹಾಕಿದರೆ ಅದು ಶ್ವಾಸಕೋಶಕ್ಕೆ ಹೋಗಿ ತೊಂದರೆ ಉಂಟುಮಾಡಬಹುದು. ಒಂದು ಹನಿ, ಕೇವಲ ಒಂದು ಆಚರಣೆಯಾಗಿ ಸಾಕು. ಅವರು ಪ್ರತಿಕ್ರಿಯಿಸಲು ಸಾಧ್ಯವಾಗದಿದ್ದರೂ ಅವರಿಗೆ ಇದು ಕೇಳಿಸುತ್ತದೆ, ಏಕೆಂದರೆ ಕೊನೆಯಲ್ಲಿ ನಿಷ್ಕ್ರಿಯವಾಗುವುದು ಆಲಿಸುವ ಇಂದ್ರಿಯ ಕ್ರಿಯೆ. ಈ ಜಗತ್ತಿನಲ್ಲಿ ಅವರು ಪಡೆಯುವ ಅಂತಿಮ ಸಾಂತ್ವನ ನಿಮ್ಮ ಧ್ವನಿಯಾಗಿರಬಹುದು. ಜೀವದ ಕೊನೆಯ ಹಂತದಲ್ಲಿ ಆರೈಕೆ ಕೇವಲ ವೈದ್ಯಕೀಯವಲ್ಲ, ಇದು ನಂಬಿಕೆ, ಸಂಸ್ಕೃತಿ, ಜೀವಕ್ಕೆ ಅರ್ಥವನ್ನು ನೀಡುವುದಲ್ಲದೆ ಆಧ್ಯಾತ್ಮಿಕವಾದದ್ದು.
ಉಸಿರಾಟ ನಿಧಾನವಾಗುತ್ತದೆ, ದೇಹ ಶಾಂತವಾಗುತ್ತದೆ, ಕೋಣೆಯಲ್ಲಿ ಭಯ ಆವರಿಸುತ್ತದೆ. ಅಕ್ಕ, ಅಮ್ಮ ಉಸಿರಾಟ ನಿಲ್ಲಿಸಿದರು. ಹೌದು, ಅವರು ಶಾಂತಿಯುತವಾಗಿ ಮನೆಯಲ್ಲಿ ನಮ್ಮೊಂದಿಗೆ ಇರುವಾಗ ಹೋಗಿದ್ದಾರೆ. ನಾನು ನಮ್ಮ ಹತ್ತಿರದ ಕ್ಲಿನಿಕ್ ವೈದ್ಯರನ್ನು ಕರೆಯುತ್ತೇನೆ. ನಿಮ್ಮ ಸಮಯ ತೆಗೆದುಕೊಳ್ಳಿ, ಅವರೊಂದಿಗೆ ಕುಳಿತುಕೊಳ್ಳಿ. ನೀವು ಮೊದಲು ಹೇಳಲು ಸಾಧ್ಯವಾಗದ್ದನ್ನ ಹೇಳಿ. ನೀವು ಅಳಬೇಕೆನಿಸಿದರೆ ಅತ್ತು ನಿಮ್ಮ ದುಃಖವನ್ನು ಹೊರಹಾಕಿ. ಈ ಕ್ಷಣವನ್ನು ಗೌರವಿಸಬೇಕು. ನಿಮಗೆ ಮನಸ್ಸಿಗೆ ಬರುವ ಭಾವನೆಗಳು ತಪ್ಪಿತಸ್ಥ ಭಾವನೆ, ಕೋಪ, ದುಃಖ, ಮರುಗಟ್ಟುವಿಕೆ ಎಲ್ಲವೂ ಸಾಮಾನ್ಯ. ಒಬ್ಬಂಟಿಯಾಗಿ ದುಃಖಿಸಬೇಡಿ. ಕುಟುಂಬದವರೊಂದಿಗೆ ಮಾತನಾಡಿ, ದೀಪ ಹಚ್ಚಿ, ನೆನಪುಗಳನ್ನು ಹಂಚಿಕೊಳ್ಳಿ. ನೋವು ಹೆಚ್ಚಾದಾಗ ಅತ್ತು ಮನಸ್ಸನ್ನು ಹಗುರ ಮಾಡಿಕೊಳ್ಳಿ. ದುಃಖಕ್ಕೆ ಉಸಿರಾಡಲು ಗಾಳಿ ಬೇಕು. ಅವರು ಸಾವಿರಾರು ಶಾಲಾ ಮಕ್ಕಳಿಗೆ ಊಟ ಹಾಕಿದರು. ಅವರು 2 ಹೆಣ್ಣು ಮಕ್ಕಳನ್ನು ಒಂಟಿಯಾಗಿ ಬೆಳೆಸಿದರು. ಅವರ ಜೀವನ ಅವರ ನೆನಪುಗಳಲ್ಲಿ ಮುಂದುವರಿಯುತ್ತದೆ. ಭಾರತದ ಹೆಚ್ಚಿನ ಜನರು ಮನೆಯಲ್ಲಿ ಸಾಯಲು ಬಯಸುತ್ತಾರೆ, ಏಕೆಂದರೆ ಎಲ್ಲಿ ಪ್ರೀತಿ ವಾಸಿಸುತ್ತದೆಯೋ, ಎಲ್ಲಿ ನೆನಪುಗಳು ಉಸಿರಾಡುತ್ತವೆಯೋ, ಎಲ್ಲಿ ಕುಟುಂಬದಿಂದ ಸುತ್ತುವರೆದಿದ್ದರೂ ಪರಿಚಿತವಾದ ಗೋಡೆಗಳಲ್ಲಿರುವವರಲ್ಲಿ ಘನತೆಯಿಂದ ಸಾಯಲು ಬಯಸುತ್ತಾರೆ. ಜೀವನದ ಅಂತ್ಯದ ಆರೈಕೆಯು ಸಾವಿನ ಬಗ್ಗೆ ಅಲ್ಲ, ಇದು ನಾವು ಹೇಗೆ ಬದುಕುತ್ತೇವೆ ಎಂಬುದರ ಬಗ್ಗೆ. ಸಾವು ಬರುವವರೆಗೆ ಮತ್ತು ಕುಟುಂಬಗಳು ಬೆಂಬಲಿತವಾದಾಗ ಅಂತಿಮ ವಿದಾಯ ಕೂಡ ಸೌಮ್ಯವಾಗಿರಬಹುದು.